ಹರಿ ಓಂ ನಮಸ್ತೆ. ಸರ್ವಮಂಗಳಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತತೆ. ಓಂ ಶ್ರೀ ಬುಕ್ಲಕೃತ್ಯೈ ನಮಃ. ಓಂ ಶ್ರೀ ಮಹಾಕಾಳಿ ನಮಃ. ಓಂ ಶ್ರೀ ದಶಮಾವಿದ್ಯೇವಿ ನಮಃ. ಓಂ ಚಂಡಿಕಾ ಪರಮೇಶ್ವರ. ಹರಿ ಓಂ ನಮಸ್ತೆ. ಪ್ರಿಯ ವೀಕ್ಷಕರೇ, ಜುಲೈ ತಿಂಗಳ ಮಾಸ ಭವಿಷ್ಯ ಅದರಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ರಾಶಿ ಯಾವುದೆಂದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಜೀವನದಲ್ಲಿ ಏರಿಳಿತಗಳು ಇತ್ತು, ನಿಮ್ಮ ಜೀವನದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ನಮ್ಮ ಜೀವನದಲ್ಲಿ ತುಂಬಾ ನಮಗೆ ಗೊಂದಲ ಆಗ್ತಾ ಇದೆ, ಮತ್ತು ನಿಮ್ಮ ಜನ್ಮ ಜಾತಕ ಯಾವ ಥರ ಇದೆ ಅದನ್ನು ಸಂಪೂರ್ಣವಾಗಿ ತಿಳಿಸೋದಕ್ಕಾಗಿ ಈ ಕೆಳಗಡೆ ಕಾಣುತ್ತಿರುವ ನಂಬರನ್ನು ಸಂಪರ್ಕ ಮಾಡಿ. ಈ ಕನ್ಯಾ ರಾಶಿಯವರಿಗೆ ಉದ್ಯೋಗದಲ್ಲಿ ಯಾವ ಥರ ಇದೆ, ಉದ್ಯೋಗದಲ್ಲಿ ಏನೆಲ್ಲ ಮಾಡಿದರೆ ಶುಭದಾಯಕವಾಗಿದೆ ಅನ್ನೋದು ನೋಡೋಣ. ಬುಧನ ಅನುಕೂಲ ಸ್ಥಾನದಿಂದ ಮೊದಲನೇದಾಗಿ ಕಚೇರಿ ಕೆಲಸಗಳಲ್ಲಿ ಮತ್ತು ಕಚೇರಿ ಯಾವುದೇ ಆದರೂ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಗೌರ್ಮೆಂಟ್ ಉದ್ಯೋಗದಲ್ಲಿ ಇರುವಂಥವ್ರಿಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ, ಮೇಲಧಿಕಾರಿಗಳಿಂದ ಉತ್ತಮ ಮನ್ನಣೆಯನ್ನು ಸಿಗ್ತಕ್ಕಂಥದ್ದಿದೆ. ಹೊಸ ಉದ್ಯೋಗ ಹುಡುಕುವವರಿಗೆ, ಹೊಸದಾಗಿ ಏನಾದರೂ ನಾವು ಮಾಡ್ತಾ ಇದ್ದೀವಿ, ಎಲ್ಲಾದರೂ ಒಂದು ಹೊಸದಾಗಿ ಇಂಟರ್ವ್ಯೂ ಕೊಡ್ತಾ ಇದ್ದೀವಿ, 15ರ ನಂತರ, ಜುಲೈ ತಿಂಗಳ 15ರ ನಂತರ ಅವರು ಯಾವುದೇ ಕೆಲಸದಲ್ಲಿ ಶುಭ ಸುದ್ದಿ ಕಾಣಲಿದೆ. ಅವರಿಗೆ ಶುಭ ಸುದ್ದಿ ಮತ್ತು ಪಾಸಿಟಿವ್ ವಿಚಾರ, ಶುಭ ಸಂದೇಶವನ್ನು ನೋಡ್ತೀರಾ. ಒಂದು ಕೆಲಸ ಕಾರ್ಯಗಳಲ್ಲಿ ಉತ್ತಮ ಒಂದು ಸಂದೇಶವನ್ನು ನಿಮಗೆ ಸಿಗಲಿದೆ. ಉತ್ತಮ ಮಾರ್ಗವನ್ನು ನಿಮಗೆ 15ರ ನಂತರ ಕೆಲಸ ಕಾರ್ಯಗಳಲ್ಲಿ ಮಾಡುವವರಿಗೆ ಒಂದು ಉತ್ತಮ ಮಾರ್ಗ ಮತ್ತು ಉತ್ತಮ ಶುಭ ಸಂದೇಶವನ್ನು ಸಿಗ್ತಕ್ಕಂಥದ್ದು. ಪಾಲುದಾರಿಕೆ, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ಸಂಪೂರ್ಣವಾಗಿ ತಿಳಿದುಕೊಂಡು, ಮತ್ತು ನಿಮ್ಮ ಪಾರ್ಟ್ನರು ನೀವು ಇಬ್ಬರು ಕೂತ್ಕೊಂಡ್ಬಿಟ್ಟು ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುವವರಿಗೆ ಉತ್ತಮವಾಗಿದೆ. ಯಾಕೆಂದರೆ ಯಾವುದೇ ವ್ಯಾಪಾರ ವ್ಯವಹಾರ ಮಾಡೋವರಿಗೆ ನಿಮ್ಮ ಇಬ್ಬರು ಪಾರ್ಟ್ನರ್ಶಿಪ್ ಮಧ್ಯದಲ್ಲಿ ಯಾವುದೇ ಥರದ ಗೊಂದಲ ಅನ್ನೋದು ಇಟ್ಕೊಡೋದು. ಅದರಿಂದ ಒಂದು ಒಳ್ಳೆಯ ಒಂದು ಮಾರ್ಗದಲ್ಲಿ, ಒಂದು ಒಳ್ಳೆಯ ಉನ್ನತ ಸ್ಥಾನದಲ್ಲಿ ಹೋಗ್ತೀರ ಅಂತ ಹೇಳ್ಬೋದು. ಹಣಕಾಸಿನ ವಿಚಾರ ನೋಡೋದಾದ್ರೆ, ಲಾಭ ಸ್ಥಾನದಲ್ಲಿ ಗುರು, ಉಚ್ಚ ಸ್ಥಾನದಲ್ಲಿ ಗುರು ಇರೋದ್ರಿಂದ ಆದಾಯದ ಹರಿವು ಉತ್ತಮವಾಗಿದೆ. ಹಾಗಂತ ಅತಿಯಾಗಿ ಅಲ್ಲಿ ಇಲ್ಲಿ ಖರ್ಚು ಮಾಡಬೇಡಿ. ಖರ್ಚಿನ ಕಡೆ ಬಹಳಷ್ಟು ನಿಗಾ ವಹಿಸ್ಬೇಕು ನೀವು. ಶುಕ್ರನು ವ್ಯಯ ಸ್ಥಾನದಲ್ಲಿ ಬರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರಲಿ. ಐಷಾರಾಮಿ ವಸ್ತುಗಳು ಖರೀದಿ ಮಾಡ್ತಕ್ಕಂಥದ್ದು, ಮತ್ತು ದೂರದ ಪ್ರಯಾಣದಲ್ಲಿ ಖರ್ಚುಗಳು ಜಾಸ್ತಿ ಮಾಡ್ತಕ್ಕಂಥದ್ದು, ಮತ್ತು ಇದೇ ಥರದ ಅನಗತ್ಯ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಹೂಡಿಕೆ ವಿಚಾರ ನೋಡೋದಾದ್ರೆ, ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ನೋಡೋದಾದ್ರೆ, ಈ ಶಾರ್ಟ್ ಟೈಮ್ ಏನು ಇದೆ ಅಲ್ವಾ, ಅದು ಯಾವುದೂ ಈ ಮಾಸದಲ್ಲಿ ಮಾಡಬೇಡಿ. ಲಾಂಗ್ ಟೈಮ್, ದೀರ್ಘಕಾಲದಲ್ಲಿ ನಿಮಗೆ ಲಾಭ ತಂದು ಕೊಡ್ತಕ್ಕಂಥ ವ್ಯವಹಾರದಲ್ಲಿ ನೀವು ಕೈ ಹಾಕಿ ಮತ್ತು ಹೂಡಿಕೆ ಮಾಡಿ. ಅದರಲ್ಲಿ ನಿಮಗೆ ಲಾಭ ತಂದು ಕೊಡ್ತಕ್ಕಂಥದ್ದಿದೆ. ಕೆಲವೊಂದು ವಿಚಾರ ಹೂಡಿಕೆ ಮಾಡೋದೇ ಇತ್ತು ನಿಮಗೆ ಅಂದರೆ, ಆಸ್ತಿಗಳ ಮೇಲೆ, ಜಮೀನುಗಳ ಮೇಲೆ, ಭೂಮಿ ಮೇಲೆ, ಈ ಥರ ವಿಚಾರಗಳ ಮೇಲೆ ನೀವು ಹೂಡಿಕೆ ಮಾಡಿದರೆ ಒಂದು ಒಳ್ಳೆ ಲಾಭ ಮತ್ತು ಒಳ್ಳೆ ಫಲಿತಾಂಶ ತಂದು ಕೊಡ್ತಕ್ಕಂಥದ್ದು ಈ ಮಾಸದಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಆರೋಗ್ಯದ ವಿಚಾರದಲ್ಲಿ ನೋಡಿದರೆ, ಶನಿಯ ಪ್ರಭಾವದಿಂದ ದೇಹದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣ್ತಾ ಇರ್ತಕ್ಕಂಥದ್ದು. ಯಾವ ಥರಪ್ಪ ಅಂದರೆ, ಆಯಾಸು, ಸುಸ್ತು, ಉದಾಸೀತನ, ಕೀಲು ನೋವುಗಳು ಕಾಣಿಸ್ತಕ್ಕಂಥದ್ದು, ಮತ್ತು ಕೆಲವೊಂದು ಅತಿಯಾದ ಯೋಚನೆಗಳು ಮಾಡ್ತಾ ಇರೋದ್ರಿಂದ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಕ್ಕಂಥಿರುತ್ತೆ. ಮಾನಸಿಕ ಸ್ಥಿತಿಗತಿಗಳ ಕಡೆಗೆ ಗಮನವಿಡಿ. ಅತಿಯಾಗಿ ಒಂದೇ ವಿಚಾರವನ್ನು ಜಾಸ್ತಿ ವಿಚಾರ ಮಾಡಬೇಡಿ, ಯೋಚನೆ ಮಾಡಬೇಡಿ. ಒಂದೇ ವಿಚಾರವನ್ನು ಮಾಡಿದ ಏನಾಯಿತು, ಈ ಥರ ಆಯಿತು ಅಂತ ಯಾವುದೋ ಒಂದು ವಿಚಾರನ ತೊಗೊಂಡ್ಬಿಟ್ಟು ಜಾಸ್ತಿ ಯೋಚನೆ ಮಾಡೋದು, ಜಾಸ್ತಿ ಅದರ ಬಗ್ಗೆನೇ ನಾವು ಥಿಂಕ್ ಮಾಡ್ತಾ ಕೂತ್ಕೊಳ್ಳೋದು, ಅದನ್ನು ಬಿಟ್ಟುಬಿಡಿ. ಅದನ್ನು ಬಿಟ್ಟು ಸ್ವಲ್ಪ ಧ್ಯಾನ ಮತ್ತು ಇಷ್ಟ ದೇವರು, ಕುಲದೇವರ ಧ್ಯಾನ ಮಾಡೋದು ಭಾಳ ಉತ್ತಮ, ಒಳ್ಳೆಯ ಫಲಿತಾಂಶ ಕೊಡಲಿದೆ. ಹಾಗೆ ದಾಂಪತ್ಯ ಜೀವನದಲ್ಲಿ ಹೇಗಿದೆ ನೋಡೋಣ ಬನ್ನಿ. 7ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸಂಗಾತಿಯೊಡನೆ ಸಣ್ಣ ಪುಟ್ಟ ಇರುಸು ಮರುಸುಗಳು ಕಾಣ್ತೀರಿ. ತಾಳ್ಮೆಯಿಂದ ಯೋಚಿಸಿ, ಮತ್ತೆಂದರೆ ಜಾಸ್ತಿ ಕೋಪಿಸ್ಕೊಳ್ಬೇಡಿ. ತಾಳ್ಮೆಯಿಂದ ಇದ್ದರೆ ಸತಿಪತಿ ಮಧ್ಯದಲ್ಲಿ ಒಂದು ಒಳ್ಳೆಯ ಹೊಂದಾಣಿಕೆ ಕಾಣ್ತೀರಿ. ಮತ್ತು ಕುಟುಂಬದ ವಿಚಾರ ನೋಡಿದರೆ, ಕುಟುಂಬದವರ ಜೊತೆಗೆ ಒಂದು ಸಂತೋಷಕರ ವಾತಾವರಣ, ಒಂದು ಸುಖಕರ ವಾತಾವರಣ, ನಿಮ್ಮ ಜೊತೆಗೆ ನಿಮ್ಮ ಫ್ಯಾಮಿಲಿ ಎಲ್ಲ ನಿಮ್ಮ ಹಿಂದೆ ಇರುತ್ತೆ. ಅಂದರೆ ನಿಮ್ಮ ಬೆನ್ನಿಗೆ ನಿಮ್ಮ ಪರಿವಾರದ ಬೆಂಬಲ ಕೂಡ ನಿಮ್ಮ ಜೊತೆಗೆ ಇರಲಿದೆ. ಹಾಗಾಗಿ ಕುಟುಂಬದವರ ಜೊತೆಗೆ ಎಲ್ಲರೂ ಚೆನ್ನಾಗಿದೆ. ನಿಮ್ಮ ನಾಲಿಗೆ ಮೇಲೆ ಸ್ವಲ್ಪ ಗಮನವಿಟ್ಟು ಮಾತಾಡ್ಬೋದು, ಬಹಳಷ್ಟು ಉತ್ತಮ. ನಿಮ್ಮ ಪರಿವಾರದ ಬೆಂಬಲ ನಿಮ್ಮ ಜೊತೆಗೆ ಸದಾ ಇರಲಿದೆ. ಹಾಗಾಗಿ ಯಾವುದೇ ಒಂದು ವಿಚಾರಕ್ಕೆ, ಯಾವುದೋ ಒಂದು ಕೆಲಸ ಕಾರ್ಯಕ್ಕೆ ಹೋಗ್ಬೇಕಂದ್ರೆ ಸ್ವಲ್ಪ ಪರಿವಾರದವರ ಅಪ್ಪಣೆ ತೊಗೊಂಡ್ಬಿಟ್ಟು ಹೋಗಿದ್ರೆ ಬಹಳಷ್ಟು ಒಳ್ಳೆಯದಾಗ್ತಕ್ಕಂಥದ್ದಿದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಪ್ರೇಮಿಗಳ ನಡುವೆ ಪರಸ್ಪರ ಗೌರವ ಹೆಚ್ಚಾಗಲಿದೆ, ಮತ್ತು ಪ್ರೇಮಿಗಳ ನಡುವೆ ಹೊಂದಾಣಿಕೆ ಅನ್ನೋದು ಹೆಚ್ಚಾಗ್ತದೆ. ವಿದ್ಯಾಭ್ಯಾಸ ವಿಚಾರ ನೋಡಿದರೆ, ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣ ಮಾಡುವ ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಒಂದು ಶುಭ ಮತ್ತು ಅನುಕೂಲ, ಸಕಾರಾತ್ಮಕ ಶಕ್ತಿಗಳನ್ನು ಜಾಸ್ತಿ ಆಗ್ತಕ್ಕಂಥದ್ದು ಮತ್ತು ಅನುಕೂಲಕರ ಜಾಸ್ತಿ ಆಗ್ತಕ್ಕಂಥದ್ದಿದೆ. ಈ ತಿಂಗಳ ಆರಂಭದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಕಾಣತಕ್ಕಂಥದ್ದು, ಸಣ್ಣ ಪುಟ್ಟ ತೊಂದರೆಗಳು ಎದುರಾಗಬಹುದು. ನಿಮ್ಮ ಕಠಿಣ ಪರಿಶ್ರಮದಿಂದ ಮತ್ತು ನಿಮ್ಮ ಕಠಿಣ ಒಂದು ಅಭ್ಯಾಸದಿಂದ ಉತ್ತಮ ಶಿಕ್ಷಣ ಮತ್ತು ತಾಂತ್ರಿಕ ವಿಚಾರದಲ್ಲಿ ಯಶಸ್ಸಿನ ಕಡೆ ಕರೆದುಕೊಂಡು ಹೋಗುತ್ತದೆ. ಹಾಗೆ ಈ ರಾಶಿಯವರಿಗೆ
ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ, ಇವೆಲ್ಲ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬೇಕು. ನಮಗೆ ಪರಿಹಾರ ಏನು ಅಂತ ಹೇಳಿದ್ರೆ, ಬುಧವಾರ ದಿನದಂದು ಹಸುವಿಗೆ ಪಾಲಕ್ ಅಂತ ಹೇಳ್ತೀವಿ. ಪಾಲಕ್ ಸೊಪ್ಪು ಅಥವಾ ಹಸಿರು ಮೇವು ಹಸುವಿಗೆ ದಾನ ಮಾಡ್ತಕ್ಕಂಥದ್ದು, ಹಸುವಿಗೆ ತಿನ್ನಿಸ್ತಕ್ಕಂಥದ್ದು, ನಮ್ಮ ಕೈಯಲ್ಲಿರ್ತಕ್ಕಂಥ ಕರ್ಮ ಕಳೀಲಿ ಅಂತ ನಮ್ಮ ಕೈಯಿಂದ ತಿನ್ನಿಸ್ತಕ್ಕಂಥದ್ದು. ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವರು ಜುಲೈ ತಿಂಗಳಲ್ಲಿ ಈ ಒಂದು ಮಂತ್ರವನ್ನು 108 ಸಾರಿ ಪ್ರತಿದಿನ ಜಪಿಸುವುದರಿಂದ ನಿಮ್ಮ ಸರ್ವ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ನಿಮ್ಮ ಜೀವನದಲ್ಲಿ ಏಳಿಗೆ ಅನ್ನೋದು ಕಾಣ್ತೀರಾ. ಆ ಮಂತ್ರ ಏನು ಅನ್ನೋದು ತಿಳಿಸ್ಕೊಡ್ತೇನೆ ಬನ್ನಿ. ಓಂ ಭ್ರಾಂ ಭ್ರೀಂ ಬ್ರೌಂ ಸ್ವಾಹ ಓಂ ಬುಧಾಯ ನಮಃ ಎಂದು 108 ಬಾರಿ ಪಠಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರ ಆಗ್ತದೆ. ಯಾಕೆ ಕನ್ಯಾ ರಾಶಿಯವರಿಗೆ ಈ ಮಂತ್ರ ಪಠನೆ ಮಾಡಬೇಕಂದ್ರೆ, ಕನ್ಯಾ ರಾಶಿಯವರ ರಾಶಿಯಾಧಿಪತಿ ಬಂದ್ಬಿಟ್ಟು ಗುರು ಆಗಿರೋದ್ರಿಂದ ಈ ಮಂತ್ರವನ್ನು ನೀವು ಜಪಿಸಿ ಪ್ರತಿನಿತ್ಯ 108 ಸಾರಿ ಅಥವಾ ಬುಧವಾರದ ದಿನ 108 ಸಾರಿ ನೀವು ಜಪಿಸೋದ್ರಿಂದ ನಿಮ್ಮ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ವಿದ್ಯಾಭ್ಯಾಸದಲ್ಲಿ, ನೀವು ಹೂಡಿಕೆ ಮಾಡುವಂಥ ಹಣಗಳಲ್ಲಿ ಎಲ್ಲದರಲ್ಲೂ ಕೂಡ ಯಶಸ್ಸು ಅನ್ನೋದು ಕಾಣ್ತೀರಾ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಡೆ ಕಾಣುತ್ತಿರುವ ನಂಬರನ್ನು ಸಂಪರ್ಕಿಸಿ.